ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಶ್ರೀಪಾದರಾಜರ ಸ್ತೋತ್ರ ಸುಳಾದಿ. ಶ್ರೀಪಾದರಾಯ ಗುರುವೇ ದೃಢಭಕುತಿಯಿಂದ ನಿಮ್ಮ ಶ್ರೀಪಾದ ಪದುಮವನ್ನು ನೆರೆ ನಂಬಿದವನ ಭಾಗ್ಯ ಅಪಾರವಲ್ಲದೆ ಲೇಷ ಕೊರತೆ ಇಲ್ಲ. ಗೋಪಾದ ಉದಕದೋಳು ರತುನದೊರಕಿದಂತೆ ಪ್ರಾಪುತವಾಗುವುದು ಬಹಿರಂತರ ಸೌಖ್ಯ. ಲೇಪವಾಗದು ಒಂದು ಇಷ್ಟಾರ್ಥ ಪ್ರತಿದಿನ ಆಪಾರ್ಥ ಎನ್ನಿಸದು ಪೇಳಿದ ವಚನಗಳು. ಆಪವರ್ಗಕ್ಕೆ ಮಾರ್ಗ ಕೇವಲ ಖ್ಯಾತಿಯಾಗಿ ತಾಪಸಿಯಾಗುವನು ಜನುಮ ಜನುಮ ಬಿಡದೆ. ಗೋಪಾಲ ಕೃಷ್ಣನ ಗುಣವೇ ಕೊಂಡಾಡುತ್ತಾ ಆಪಾದ ಮೌಳಿ ಪರ್ಯಂತ ನೋಡುವ ಮಹಾ ಪಾಪರಹಿತರಾಗಿ ಸಂಚರಿಸುವರು ನಿತ್ಯ. ಪ್ರಾಪುತವಲ್ಲದೆ ಒಂದಾದರವರಿಗೆ ಭೂಪಾರ ಬೇಡಿದ ಮನೋರಥಗಳು. ಶ್ರೀಪಾದರಾಯ ಶ್ರೀನಾರಾಯಣ ಯೋಗಿ ಈ ಪರಿಸ್ಮರಿಸಿದ ಜನರ ಸಂಘದಲ್ಲಿದ್ದ ಆ ಪುಣ್ಯ ಪುರುಷನಿಗೆ ಕೈವಲ್ಯ ಇದ್ದಲ್ಲಿಗೆ ಪೋಪದಲ್ಲದೆ ಅವನ ಆಯುಷ್ಯ ವ್ಯರ್ಥವಾಗಿ ಬಾಪು ಇವರ ಬಿರುದು ಪೊತ್ತು ತಿರುಗಿದರೆ ಶಾಪಾದಪಿ ಶರಾದಪಿ ಎನಿಸಿ ಕೊಂಬ. ದೀಪದ ಬೆಳಕಿನಲ್ಲಿ ಸರ್ವವು ಕಂಡಂತೆ ವ್ಯಾಪುತದರ್ಶಿಯಾಗಿ ಯೋಗ್ಯತದಂತೆ ಕಾಂಬ. ದ್ವೀಪದ ಪಶುಗಾಣೋ ಈ ಮುನಿಯ ನಂಬದವ ಕುಪಾರವೆಂಬು ಮಹಾ ಘೋರದೊಳಗೆ ಇಪ್ಪ. ಆಪತ್ಕಾಲ ಮಿತ್ರ ವಿಜಯ ವಿಠಲರೇಯನ ವ್ಯಾಪಾರವನ್ನೇ ನೆನೆದು ನಲಿ ನಲಿದಾಡುವ. ಭಕುತಿ ಬೇಕಾದವರು ಇವರ ಪಾದದಲ್ಲಿ ಸಕಲಕ್ಕಾಗಿ ಇದೆ ಸಾಧ್ಯವೇ ನಮಗೆಂದು ಅಸಕುತನಾಗಲಿ ಬೇಕು ರಾಗಂಗಳ ತೊರೆದು. ಮುಕುತಿ ಮಾರ್ಗಕ್ಕೆ ಇನ್ನೂ ಯಾತಕೆ ಅನುಮಾನ ಕಕುಲಾತಿಗಿಂದ ಕಂಡಲ್ಲಿ ತಿರುಗಿ ಹಕ್ಕಲ ಮನಸ್ಸಿನಲ್ಲಿ ಕೆಟ್ಟು ಹೋಗದಿರಿ. ಲಕುಮಿ ರಮಣ ನಮ್ಮ ವಿಜಯ ವಿಠಲರೇಯನ ಭಕುತರೊಳಗೆ ಮಹಾಮಹಿಮ ಎನಿಸಿ ಕೊಂಬ. ನಂಬೀರೋ ಶ್ರೀಪಾದರಾಯರ ಚರಣವ ಹಂಬಲಿಸದಿರಿ ಅನ್ಯ ಮಾರ್ಗ. ತುಂಬಿ ತೋಳು ಕೂತಿಪ್ಪದು ಇಹ ಪರದ ಭಾಗ್ಯ ಉಂಬುವದುಡುವುದು ಅಡಿಗಡಿಗೆ. ಡಿಂಬದೊಳಗೆ ಹರಿಯ ಧ್ಯಾನಂಗತವಾಗಿ ಕಾಂಬುವಲೇಶ ಪಾಪಂಗಳಿಲ್ಲದೆ. ಗಂಭೀರ ಸಂಸಾರವಾದದು ಅದೇ ಅವಗೆ ಇಂಬುಗೊಡುವುದು ವೈದಿಕವೆನಿಸಿ. ಅಂಬುಜ ಸಖ ತೇಜ ವಿಜಯ ವಿಠಲರೇಯ ಬೆಂಬಿಡದೆ ಭಜಿಸಬೇಕು ಈ ಪರಿಯಲ್ಲಿ. ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮೊದಲಾದವರ ಕರುಣವನ್ನು ಸಿದ್ಧಿಸುವುದು ಕೇಳಿ ನವಭಕುತಿ ಪುಟ್ಟುವುದು ವ್ಯಕ್ತವಾಗಿ. ತವಕದಿಂದಲೇ ಚರ್ಮ ದೇಹ ಬರುವುದು ದಿವಿಜರು ಒಲೆದು ಸತ್ಕರ್ಮ ಮಾಡಿಸುವರು. ಸುವಿರುದ್ಧನಾದ ಜನರೆಲ್ಲ ನೆರೆದು ಭಾಗ್ಯವನ್ನು ಬರಲಿ ಎಂದು ಕೊಂಡಾಡುವರು. ನಿತ್ಯ ಶ್ರವಣಕ್ಕೆ ತೋರುವ ವಿಜಯ ವಿಠಲರೇಯನ ದಿವಾರಾತ್ರಿಯಲ್ಲಿ ನೋಡಿ ಸುಜನರ ಕೂಡುವ. ನರಕದಲ್ಲಿ ಹೊರಳುವ ಆ ಮನುಜ ಧರೆಯೊಳುಗಿವರ ಚರಿತೆ ಒಂದದ್ಭುತವಾಗಿ ನಿರುತದಲ್ಲಿ ನೋಡೆ ತುಂಬಿಸುತ್ತಲಿದೆ. ಅರುಣೋದಯದಲ್ಲೆದ್ದು ಶ್ರೀಪಾದರಾಯರೆಂದು ಸ್ಮರಿಸಿದ ಮಾನವಂಗೆ ಸರ್ವ ಸಾಧನದಿಂದ
ಮರ 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 ಮಗತಿಯಾಗದಂತೆ ಆಗುವುದು ಸಿದ್ಧ. ಪರಿಹಾಸವಲ್ಲ ಕೇಳಿ ಅನುಭವ ತಿಳಿದವಗೆ. ಸುರಭೂಸುರರ ಪ್ರಿಯ ವಿಜಯ ವಿಠಲನ್ನ ಕರುಣದಿಂದಲಿ ಮಹಾ ಉನ್ನತದಲ್ಲಿಪ್ಪರು. ಧ್ರುವ ಮರಿಯದಲೇ ಇದನ್ನೇ ಓದಿದವಗೆ ಬಂದೆ ಭವರೋಗ ಪರಿಹಾರ ವಿಜಯ ವಿಠಲ ಒಲಿವ. ಧ್ರುವ ಮರಿಯದಲೇ ಇದನ್ನೇ ಓದಿದವಗೆ ಬಂದೆ ಭವರೋಗ ಪರಿಹಾರ ವಿಜಯ ವಿಠಲ ಒಲಿವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಶ್ರೀಪಾದರಾಜರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಶ್ರೀಪಾದರಾಜರು, ಶ್ರೀಪಾದರಾಯ ಗುರುವೇ ದೃಢ ಭಕುತಿಯಿಂದ ನಿಮ್ಮ ಶ್ರೀಪಾದ ಪದುಮವನ್ನು ನೆರೆನಂಬಿದವನ ಭಾಗ್ಯ. ಶ್ರೀಪಾದರಾಜರು ಗುರುವೇ ನಮ್ಮಪ್ಪ ಶ್ರೀಪಾದರಾಯರೇ ದೃಢ ಭಕುತಿಲಿಂದ ಶ್ರೀಪಾದರಾಜರ ಪಾದ ಕಮಲವನ್ನು ಯಾರು ನಂಬುತ್ತಾರೋ, ಯಾರು ನೆರೆನಂಬುತ್ತಾರೋ ಅವರ ಭಾಗ್ಯ ಅಪಾರ. ಸ್ವಲ್ಪ ಕೂಡ ಕೊರತೆ ಎಂಬುದು ಇರಲ್ಲ ಅಂತ ಅವರಿಗೆ. ಅವರ ಭಾಗ್ಯ ಅಪಾರ, ಲೇಷ ಕೊರತು ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪನೂ ಅವರಿಗೆ ಏನೂ ಕಡಿಮೆ ಆಗೋದಿಲ್ಲ. ಅಷ್ಟು ಅವರಿಗೆ ದೇವರು ಎಲ್ಲ ಕೊಡ್ತಾನೆ. ಯಾವ ಥರ ಅಂತಂದರೆ ಗೋಪಾದ ಉದಕದೊಳು ರತುನ ದೊರಕಿದಂತೆ. ಗೋಪಾದಗಳು ಇಟ್ಟಲ್ಲಿ ಅದು ತಗ್ಗು ಬಿದ್ದಂಗೆ ಬೆಳೀತದೆ, ಅದರೊಳಗೆ ನೀರು ನಿಂದಿರ್ತವೆ ಅಷ್ಟೇ, ಸ್ವಲ್ಪವೇ ಜಾಗದ್ರೊಳಗೆ. ಆ ಜಾಗದ್ರೊಳಗೆ ರತ್ನ ಸಿಕ್ಕರೆ ಹೇಗಿರ್ತದ ಆ ಚೂರಿದ್ರೊಳಗೆ, ಆ ಥರ ಈ ಥರ ನಮಗೆ ಗೋಪಾದ ಉದಕದೊಳು ರತ್ನ ದೊರಕಿತಂತೆ ಪ್ರಾಪುತವಾಗುವುದು ಬಾಹಿರ ಅಂತರ ಸೌಖ್ಯ. ಹೊರಗಡೆನೂ ಸೌಖ್ಯ ಸಿಗತ್ತೆ ನಮಗೆ, ಹಾಗೆ ಒಳಗಡೆನೂ ಸಿಗತ್ತೆ. ಅಂದರೆ ಮುಕ್ತಿಗೆ ಮಾರ್ಗ, ಹಾಗೆ ಅಂತರ್ಶುದ್ಧಿ ಆಗ್ತದ. ಅದೇ ಥರ ನಮಗೆ ಹೊರಗಡೆ ಏನೇನು ಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಅದೂ ಸಿಗತ್ತೆ ಅಂತ ಹೇಳ್ತಾರೆ. ಶ್ರೀಪಾದರಾಜರ ಪಾದ ಪದುಮವನ್ನು ನೆರೆನಂಬಬೇಕು. ಅವರನ್ನು ನಂಬಿದರೆ ಸಾಕು, ನಮಗೆ ಗೋಪಾದ ಅಷ್ಟು ಅದರೊಳಗೆ ಎಷ್ಟು ರತ್ನ ಸಿಕ್ಕರೆ ಎಷ್ಟು ಆನಂದ ಆಗ್ತದ, ಅಷ್ಟು ನಮಗೆ ಇಲ್ಲಿ ಚರಣಗಳನ್ನು ಇದು ಮಾಡಿದಾಗೆ ಅಷ್ಟು ಆನಂದ, ಅದಕ್ಕಿಂತ ಹೆಚ್ಚಿನಾದ ಆನಂದ ನಮಗೆ ಬಾಹಿರವಾಗಿ ಬೇಕಾಗಿದ್ದ ಕೆಲಸಗಳು, ಅಂತರವಾಗಿ ಒಳಗಡೆ ಅಂತರ್ಶುದ್ಧಿ ಏನು ಬೇಕಾಗ್ತದೋ, ನಮಗೆ ದೇವರನ್ನು ಕಾಣಬೇಕು ಅಂಥೇಳಿ ನಾವು ಏನು ಹೋಗ್ತಾ ಇರ್ತೀವೋ ಅದಕ್ಕೆ ಮಾರ್ಗ ತೋರಿಸೋದು, ಇದೆಲ್ಲ ರಾಯರು ತೋರಿಸ್ತಾರೆ ಅಂಥೇಳಿ. ಅವರ ಪಾದ ಪದ್ಮಗಳನ್ನು ದೃಢಭಕ್ತಿಯಿಂದ ಆಶ್ರಯಿಸಬೇಕು. ಬಾಹಿರಂತರ ಸುಖ, ಇಷ್ಟಾರ್ಥ ಸಿದ್ಧಿ, ಭಗವದ್ಭಕ್ತಿ, ಮೋಕ್ಷ ಇವೆಲ್ಲ ಸಿಗ್ತವೆ. ಅವರ ಮಹಿಮೆಯನ್ನು ನಂಬಿದರೆ ನಂಬಲಾರ್ದಾಗಿದ್ದರೆ ಅಜ್ಞಾನ ಅಂಧಕಾರದಾಗಿ ಬೆಳ್ತೀವಿ ಅಂತ ಹೇಳ್ತಾರೆ. ಲೇಪವಾಗದು ಒಂದು ಇಷ್ಟಾರ್ಥ ಪ್ರತಿದಿನ. ನಮ್ಗೆ ಇಷ್ಟಾರ್ಥಗಳೆಲ್ಲ ಪ್ರತಿದಿನಕ್ಕೆ ಲೋಪ ಇಲ್ಲಾರ್ದಾಗಿ ನಮಗೆ ನಡೆಸ್ತಾನೆ ದೇವರು. ಅಪಾರ್ಥ ಎನಿಸದು ಪೇಳಿದ ವಚನಗಳು. ಅವ್ರು ಏನು ಹೇಳಿದ್ದೋ ಅದನ್ನು ಅಪಾರ್ಥ ಮಾಡ್ಕೋಬಾರ್ದು. ಆಪವರ್ಗಕ್ಕೆ ಮಾರ್ಗ, ನಮಗೆ ಮುಕ್ತಿಗೆ ಮಾರ್ಗ ಆಗ್ತದ ಕೇವಲ ಖ್ಯಾತಿಯಾಗಿ. ಮುಕ್ತಿಗೆ ಮಾರ್ಗ ಶ್ರೀಪಾದರಾಜರು ಹೇಳಿದ್ದು. ತಾಪಸಿಯಾಗುವನು ಜನುಮ ಜನುಮವ ಬಿಡದೆ. ಗೋಪಾಲಕೃಷ್ಣನ ಗುಣವೇ ಕೊಂಡಾಡುತ್ತಾ ಒಳ್ಳೆ ತಪಸ್ವಿ ಆಗ್ತಾನೆ ಜನ್ಮ ಜನ್ಮ. ಇಲ್ಲಿ ನಾವು ಶ್ರೀಪಾದರಾಜರನ್ನು ಕೇಳಿದರೆ ಸಾಕು, ಅವರ ಹೇಳಿದ್ದ ದಾರಿಯಲ್ಲಿ ನಡೆದರೆ ಸಾಕು, ಗೋಪಾಲಕೃಷ್ಣನ ಗುಣವೇ ಕೊಂಡಾಡ್ತಾ ಇದ್ದರೆ ಸಾಕು ಅಂತ ಹೇಳ್ತಾರೆ. ಆ ಗೋಪಾಲಕೃಷ್ಣನ ಆಪಾದ ಮೌಳಿ ಪರ್ಯಂತ ನೋಡುವ ಮಹಾಪಾಪರಹಿತರಾಗಿ ಸಂಚರಿಸುವರು. ನಾವು ನಿತ್ಯ ಪಾಪರಹಿತರಾಗಿ ಸಂಚಾರ ಮಾಡ್ತೀವಿ. ಯಾವಾಗೆ ಈ ಪರಿಸ್ಮರಿಸಿದ ಅಂದರೆ ಶ್ರೀಪಾದರಾಜರ ಇದು ಮಹಾಪಾಪರಹಿತರಾಗಿ ಸದಾ ಸಂಚಾರ ಮಾಡ್ತೀವಿ ಶ್ರೀಪಾದರಾಯರನ್ನು ನಂಬಿದರೆ. ಪ್ರಾಪುತವಲ್ಲದೆ ಒಂದಾದರವರಿಗೆ ಭೂಪಾರ ಬೇಡಿದ ಮನೋರಥಗಳು ಎಲ್ಲ ನಾವು ಏನೇನು ಅವರಿಗೆ ಯಾವುದು ಬೇಕು ಅಂತ ಕೇಳಿದರೆ ಸಾಕು, ಭೂಮಿ ಮೇಲೆ ಯಾವ್ಯಾವ ಮನೋರಥಗಳು ಕೇಳ್ತೀವೋ ಅದೆಲ್ಲ ಕೊಡ್ತಾರೆ. ಪ್ರಾಪುತವಲ್ಲದೆ ಒಂದಾದವರಿಗೆ ಭೂಪಾರ ಬೇಡಿದ ಮನೋರಥಗಳು ಶ್ರೀಪಾದರಾಯ
ಶ್ರೀ ನಾರಾಯಣ ಯೋಗಿಯವರು ಈ ಪರಿಸ್ಮರಿಸಿದ ಜನರ ಸಂಘದಲ್ಲಿದ್ದ ಆ ಪುಣ್ಯ ಪುರುಷನಿಗೆ, ಹಾಗೆ ಎಲ್ಲ ಯಾರು ಶ್ರೀಪಾದರಾಜರ ನಂಬುತ್ತಾರೋ ಅವರ ಸಂಘದೊಳಗೆ ನಾವಿದ್ದರೆ ಕೂಡ ಅದು ಆ ಪುಣ್ಯ ಪುರುಷನಿಗೆ ಕೈವಲ್ಯ ಮುಕ್ತಿಗೆ ಕರ್ಕೊಂಡು ಹೋಗ್ತದ ಅಂತ ಹೇಳ್ತಾರೆ. ಪೋಪಾದಲ್ಲದೆ ಅವನ ಆಯುಷ್ಯ ವ್ಯರ್ಥವಾಗಿ ಬಾಪು ಇವರ ಬಿರುದು. ಇವರ ಬಗ್ಗೆ ನಾವು ತಿಳ್ಕೊಂಡು ಮುಂದಕ್ಕೆ ನಡೆದ್ರೆ ಸಾಕು, ಅವರಿಗೆ ಯಾವ ಶಾಪದಲ್ಲಿಂದ ಏನೂ ಆಗಲ್ಲ, ಯಾವ ಬಾಣಗಳು ಶಾಪಾದಪಿ ಶರಾದಪಿ ಎನಿಸಿಕೊಂಬ, ಯಾವ ಶಾಪಗಳು ಏನೂ ಮಾಡೋದಿಲ್ಲ. ಯಾವತ್ತು ನಾವು ಈ ಶ್ರೀಪಾದರಾಜರನ್ನು ನಂಬುತ್ತೀವೋ, ಅವರ ನಂಬಿದವರ ಹಿಂದೆ ನಾವು ತಿರುಗುತ್ತೀವೋ, ಶಾಪಾದಪಿ ಶರಾದಪಿ ಅಂತ ಅನ್ಸ್ಕೊಳ್ತಾನೆ ಅವನು ಅಂಥೇಳಿ. ದೀಪದ ಬೆಳಕಿನಲ್ಲಿ ಸರ್ವವು ಕಂಡಂತೆ, ದೀಪದ ಬೆಳಕಿನಾಗೆಲ್ಲ ಕಾಣಿಸ್ತದೆ ನಮಗೆ. ಹಾಗೆ ವ್ಯಾಪುತದರ್ಶಿಯಾಗಿ ಯೋಗ್ಯತದಂತೆ ಕಾಂಬ, ನಮಗೆ ನಮ್ಮ ಯೋಗ್ಯತೆದ ಪ್ರಕಾರ ನಮಗೆ ಆ ದೀಪದ ಬೆಳಕಿನೊಳಗೆ ಯಾವ ಥರ ಕಾಣಿಸ್ತದೋ ಅದೇ ಥರ ಕಾಣಿಸೋ ಥರ ಮಾಡ್ತಾರೆ ಶ್ರೀಪಾದರಾಜರು, ನಮ್ಮ ಯೋಗ್ಯತೆ ಪ್ರಕಾರ. ದ್ವಿಪಾದ ಪಶುಗಾಣೋ ಈ ಮುನಿಯ ನಂಬದವ. 2 ಪಾದದ ಪಶು, ಮನುಷ್ಯರಿಗೆ 2 ಪಾದ ಇರ್ತದ, ಒಂದು ಪಶು ಇದ್ದಂಗೆ, ಒಂದು ಜಂತುವಿದ್ದಂಗೆ ಅಂತ ಹೇಳ್ತಾರೆ. ಯಾರು ಶ್ರೀಪಾದರಾಜರನ್ನ ನಂಬದಿಲ್ಲ ಅವ್ರನ್ನ ಕುಪಾರವೆಂಬುವ ಮಹಾಘೋರದೊಳಗೆ, ಕುಪಾರ ಎಂಬೋ ಘೋರ ನರಕದೊಳಗೆ ಇದ್ದು ಬೀಳ್ತಾನೆ ಅಂಥವನು, ಯಾರು ನಂಬದಲ್ಲೋ ಅವರು. ಆತನ ನಂಬಲಾರ್ದಾಗಿದ್ದರೆ ಸಾಕು, ಶ್ರೀಪಾದರಾಜರ ನಂಬಲಿಲ್ಲಾರ್ದೆ ಜೀವನ ವ್ಯರ್ಥ, ಆಯುಷ್ಯ ವ್ಯರ್ಥವಾಗಿಬಿಡ್ತದ. ಇದು ದ್ವಿಪಾದ ಪಶು ಅಂತ ಅನ್ಸ್ಕೊಳ್ತಾನೆ. ಕೂಪ ಅಂಬೋ ಭಯಾನಕ ಅಂಧಕಾರದಲ್ಲಿ ಬಿದ್ದು ಬಿಡ್ತಾನೆ. ಆಪತ್ಕಾಲ ಮಿತ್ರ, ಸಂಕಟ ಕಾಲಕ್ಕೆ ಸ್ನೇಹಿತನಾದನ ವಿಜಯ ವಿಠ್ಠಲರೇನ ವ್ಯಾಪಾರವನ್ನೇ ನೆನೆದು ಸಂತೋಷದಿಂದ ಇರು ಅಂತ ಹೇಳ್ತಾರೆ. ಹಾಗೆ ಮಟ್ಟತಾಳದೊಳಗೆ ಬಕುತಿ ಬೇಕಾದವರು, ಭಕ್ತಿಯನ್ನು ಬಯಸುವವರು ಇವರ ಪಾದಗಳಲ್ಲಿ ಸಕಲಕ್ಕಾಗೆ ಇದೇ ಸಾಧ್ಯವೇ ನಮಗೆಂದು, ಎಲ್ಲ ಸಾಧನೆಗಳಿಗೂ ಇದೇ ಅಂಥೇಳಿ, ಇದೇ ಸಾಧನವಾಗಿದೆ ಅಂಥೇಳಿ ನಮಗೆ ಶರಣಾಗತರಾಗಬೇಕು. ಆಸಕುತನಾಗಲಿ ಬೇಕು, ರಾಗಂಗಳ ತೊರೆದು ಈ ಆಸಕ್ತರಾಗಬೇಕು, ಶರಣಾಗತರಾಗಬೇಕು ಅವರಿಗೆ. ಇವೆಲ್ಲ ಮೋಹಗಳು ಇವನ್ನೆಲ್ಲ ತೊರೆದು, ರಾಗಗಳನ್ನೆಲ್ಲ ತೊರೆದು ಅವರ ಪಾದಕ್ಕೆ ಬೀಳಬೇಕು ನಾವು. ಅವಾಗೆ ಮುಕ್ತಿ ಮಾರ್ಗಕ್ಕೆ ಇನ್ನೂ ಯಾತಕ್ಕೆ ಅನುಮಾನ, ಇಷ್ಟು ಅವರ ಪಾದಕ್ಕೆ ಬಿದ್ದ ಮೇಲೆ ಮುಕ್ತಿ ಮಾರ್ಗಕ್ಕೆ ಯಾಕೆ ಅನುಮಾನ? ಅವರೇ ಕರ್ಕೊಂಡು ಹೋಗ್ತಾರೆ, ನಮಗೆ ಸಂದೇಹವೇ ಇಲ್ಲ, ಅನುಮಾನನೇ ಬೇಡ. ಕಕುಲಾತಿಯಿಂದ ಕಂಡಲ್ಲಿ ತಿರುಗಿ ಹಕ್ಕಲ ಮನಸ್ಸಿನಲ್ಲಿ ಕೆಟ್ಟು ಹೋಗದರಿ, ವ್ಯಾಕುಲತಲಿಂದ ಕೆಟ್ಟ ಮನಸ್ಸಿನಿಂದ ಎಲ್ಲೆಲ್ಲೋ ಅಳಿದು ಯಾರ್ಯಾರನೋ ಕಾಲುಗಳು ಯಾರ್ಯಾರೋ ಬಾಬಾಗಳ ಹತ್ರ ಹೋಗಿ ಚಂಚಲ ಮನಸ್ಸಿನಲ್ಲಿ ಕೆಟ್ಟು ಹೋಗ್ಬೇಡ್ರಿ, ಹಾಳಾಗಿ ಹೋಗ್ಬೇಡ್ರಿ. ಲಕ್ಷ್ಮೀಪತಿ ಲಕುಮಿ ರಮಣ ಲಕ್ಷ್ಮೀದೇವಿಯ ಪತಿ ನಮ್ಮ ವಿಜಯ ವಿಠ್ಠಲರೇಯನ ಭಕುತರೊಳಗೆ ಮಹಾಮಹಿಮ ಎನಿಸಿಕೊಂಬ. ಭಕ್ತರ ನಡುವೆ ಅತ್ಯಂತ ಮಹಾಮಹಿಮನಾದವರು ಶ್ರೀಪಾದರಾಜರು. ಅವರ ಪಾದಾರವಿಂದಗಳಲ್ಲಿ ನಾವು ಬಿದ್ದರೆ ನಾವು ಒಂದೊಳ್ಳೆ ಭಕ್ತರು ಅಂತ ಅನ್ಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯನ್ನು ಬಯಸೋರು ಶ್ರೀಪಾದರಾಜರ ಪಾದಗಳನ್ನು ಆಶ್ರಯ ಮಾಡಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ, ಮೋಕ್ಷಗಳು ಇದೆಲ್ಲ ಸರಿಯಾದ ಮಾರ್ಗವನ್ನು ಅವರು ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಧ ತಾಳದೊಳಗೆ ನಂಬಿರೋ ಶ್ರೀಪಾದರಾಜರ ನಂಬಿರಿ ಶ್ರೀಪಾದರಾಜರ ಪಾದ ಕಮಲಗಳನ್ನು ಹಂಬಲಿಸದಿರಿ, ಅನ್ಯ ಮಾರ್ಗ ಬೇರೆ ಮಾರ್ಗಗಳ ಆಶ್ರಯಿಸಬೇಡ್ರಿ. ತುಂಬಿ ತುಳುಕುತಿಪ್ಪದು ಇಹಪರದ ಭಾಗ್ಯ, ತುಂಬಿ ಹರಿತಾ ಇರ್ತದ ಈ ಲೋಕಕ್ಕೆ ಪರಲೋಕಕ್ಕೆ ಭಾಗ್ಯ ಸೌಭಾಗ್ಯ ನಮಗೆ. ಉಂಬುವುದು, ಉಡುವುದು, ತಿನ್ನೋದಾಗಲಿ ಧರಿಸುವುದಾಗಲಿ ಅಡಿಗಡಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಹೃದಯ ಅಂತರಂಗದಲ್ಲಿ ತುಂಬಿ ತುಳುಕುತ್ತಿದೆ ಇಹಪರದ ಭಾಗ್ಯ. ಉಂಬುವುದು, ಉಡುವುದು, ಅಡಿಗಡಿಗೆ ಡಿಂಬದೊಳಗೆ ಹರಿಯ ಧ್ಯಾನವಂತನಾಗಿ ಕಾಂಬುವ ಲೇಷ ಪಾಪಗಳಿಲ್ಲದೆ, ನಮಗೆಲ್ಲ ಪಾಪಗಳು ಏನೇನು ಪಾಪಗಳಿದ್ದಾವೆ ಅವೆಲ್ಲ ಸ್ವಲ್ಪ ಕೂಡ ಇಲ್ಲಾರ್ದಾಗಿ ಒಳಗೆ ದೇವರು ಅಂದರೆ ನಮ್ಮ ಬಿಂಬರೂಪಿ ಪರಮಾತ್ಮನ ತೋರಿಸ್ತಾರೆ ಶ್ರೀಪಾದರಾಜರು ಅಂತ ಹೇಳ್ತಾರೆ. ಈ ಸಂಸಾರ ಅಂಬೋ ಕಠಿಣವಾದ ಈ ಸಂಸಾರ ಅಂಬೋ ಇದರಿಂದ ಸುಖವನ್ನು ನೀಡುವುದು, ಗಂಭೀರ ಸಂಸಾರವಾದದು ಅದೇ ಅವಗೆ ಇಂಬುಗೂಡುವುದು ವೈದಿಕವೆನಿಸಿ. ವೇದೋಕ್ತ ಧರ್ಮದಿಂದ ತಿಳಿದು ಇದೇ ಸಂಸಾರದೊಳಗೆ ಇದ್ದರೆ ಕೂಡ ಅವರನ್ನು ನಂಬಿದರೆ ಸಾಕು, ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ. ಒಳಗಿದ್ದ ಬಿಂಬರೂಪ ಪರಮಾತ್ಮನ ದರ್ಶನ ಮಾಡಿಸ್ತಾರೆ. ಸೂರ್ಯನಂತ ತೇಜೋಮಯನಾದ ವಿಜಯ ವಿಠ್ಠಲರೇಯ
ಬೆಂಬಿಡದೆ ನಿನ್ನ ಬಿಡ್ಲಾರ್ದಗಿ ನಿರಂತರವಾಗಿ ಭಜಿಸಬೇಕು, ಸೇವಿಸಬೇಕು. ಈ ರೀತಿಯಲ್ಲಿ ದೇವರನ್ನು ಬಿಡ್ಲಾರ್ದಗಿ ಭಜನೆ ಮಾಡ್ತಾ ಇರಬೇಕು. ಶ್ರೀಪಾದರಾಜರನ್ನ ಬಿಡ್ಲಾರ್ದಗಿ ನಾವು ಭಜನೆ ಮಾಡ್ತಾ ಇರಬೇಕು. ಬೇರೆ ಮಾರ್ಗಗಳನ್ನು ಹುಡುಕಬಾರದು. ಅವರ ಆಶ್ರಯ ಪಡೆದವರಿಗೆ ಇಹಲೋಕ ಮತ್ತು ಪರಲೋಕದೊಳಗೆ ಶುಭ ಫಲ ದೊರಕ್ತದ ಅಂತ ಹೇಳ್ತಾ ಇದ್ದಾರೆ. ಶ್ರೀಹರಿಯ ಧ್ಯಾನ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಅವನ ಧ್ಯಾನ ಇರಬೇಕು. ಆಗ ಪಾಪಗಳೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತವೆ. ಇದು ಸಂಸಾರದ ಕಷ್ಟ ದುಃಖಗಳು ಏನೇನಿದ್ದಾವೋ ಅವೆಲ್ಲ ಕೂಡ ತೆಗೆದು ಹಾಕ್ತಾರೆ ಈ ನಮ್ಮ ಶ್ರೀಪಾದರಾಜರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ಇವರ ಪ್ರಸಾದವಾದರೆ, ಇವರ ಅನುಗ್ರಹ ಆಯಿತು ಅಂತಂದರೆ ವ್ಯಾಸ ಮುನಿಗಳು, ಆಮೇಲೆ ಕವಿಶ್ರೇಷ್ಠಗಳಾದ ಪುರಂದರದಾಸರು, ಇವರೆಲ್ಲ ಕರುಣ ನಮಗೆ ಸಿದ್ಧಿಸ್ತದ. ಆಮೇಲೆ ನವವಿಧ ಭಕ್ತಿ ಹುಟ್ಟುತ್ತದ, ನಮಗೆ 9 ವಿಧದ ಭಕ್ತಿ ಹುಟ್ಟುತ್ತದ ವ್ಯಕ್ತವಾಗಿ. ತವಕದಿಂದಲ್ಲಿ ಈ ತೀವ್ರ ಆಸೆದಿಂದ ಈ ಮಾನವ ದೇಹ ಬಂದಿದೆ. ದಿವಿಜರು ಒಲೆದು ಸತ್ಕರ್ಮ ಮಾಡಿಸುವರು. ಅಷ್ಟು ಈ ಮಾನವ ದೇಹ ಏನೋ ಆಸೆಗಳಿದ್ದಾವಾಗಲಿ ದೇವತೆಗಳು, ನಾವು ಶ್ರೀಪಾದರಾಜರ ನಮ್ಗೆ ಅನುಗ್ರಹ ಆಯಿತು ಅಂದರೆ ದೇವತೆಗಳೆಲ್ಲ ಸಂತೋಷಪಟ್ಟು ಪುಣ್ಯಕಾರ್ಯಗಳನ್ನೇ ಮಾಡಿಸ್ತಾರೆ, ಸತ್ಕರ್ಮ ಮಾಡಿಸ್ತಾರೆ ನಮ್ಮಲ್ಲಿಂದ. ಆಮೇಲೆ ಸುವಿರುದ್ಧವಾದ ಜನರೆಲ್ಲ ನೆರೆದು, ವಿರೋಧವಿಲ್ಲದ ಸಜ್ಜನರೆಲ್ಲ ನಮ್ಮನ್ನೆಲ್ಲ ಹತ್ತಿರ ಇದ್ದು ಸೌಭಾಗ್ಯವನ್ನು ಬರಲಿ ಅಂತ ಕೊಂಡಾಡ್ತಾರೆ, ನಮ್ಮ ಬಗ್ಗೆ ಹೊಗಳ್ತಾರೆ, ನಮ್ಮ ಒಳ್ಳೆಯದು ಆಗಲಿ ಅಂತ ಕೇಳ್ತಾರೆ. ಶ್ರವಣಕ್ಕೆ ತೋರುವ, ಕೇಳಕ್ಕೆ ಗೋಚರವಾಗುವ ವಿಜಯ ವಿಠ್ಠಲರಯ್ಯ ಹಗಲು ರಾತ್ರಿ ಕಾಣುತ್ತಾ, ನಮಗೆ ಹಗಲು ರಾತ್ರಿಯ ಸ್ವಾಮಿ ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾರು ಶ್ರೀಪಾದರಾಜರ ಪಾದ ಪದ್ಮಗಳಲ್ಲಿ ನಾವು ಇದ್ದರೆ ಹಗಲು ರಾತ್ರಿ ವಿಜಯ ವಿಠ್ಠಲನ ಸ್ಮರಣೆಯಲ್ಲಿ ನಿರತರಾಗಿ ಸತ್ಸಂಗವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಆಮೇಲೆ ಆದಿತಾಳದೊಳಗೆ ನರಕದಲ್ಲಿ, ನರಕದಿಂದ ನರಕಕ್ಕೆ, ಅನೇಕ ನರಕಗಳಲ್ಲಿ ಅಳೆದಾಡುವ ಬೀಳ್ತಾ ಇರ್ತಾನೆ ಆ ಮನುಜ. ನರಕಗಳಲ್ಲಿ ಬೀಳುವಂಥ ಮನುಷ್ಯ, ಎಷ್ಟೋ ತಪ್ಪುಗಳು ಮಾಡಿರ್ತೀವಿ ನಾವು. ಅಂಥ ಮನುಷ್ಯ ಇವರ ಚರಿತೆ, ಶ್ರೀಪಾದರಾಜರ ಚರಿತೆ ಪ್ರತಿಯೊಂದು ಆಶ್ಚರ್ಯಕರವಾಗಿ ನಿರಂತರವಾಗಿ ನೋಡಿದರೆ, ಅವರ ಬಗ್ಗೆ ನಾವು ಸ್ತುತಿ ಮಾಡಿದರೆ ತುಂಬಿ ಹರಿಯುತ್ತಾ ವ್ಯಾಪಿಸ್ತಾ ಇರ್ತದ. ಅರುಣೋದಯಲ್ಲೆದ್ದು ಬೆಳಗ್ಗೆ ಎದ್ದು ಶ್ರೀಪಾದರಾಜರು ಅಂತೇಳಿ ನಾವು ಸ್ಮರಣೆ ಮಾಡಿದರೆ ಸಾಕು, ಆ ಮನುಷ್ಯಗೆ ಎಲ್ಲ ಸಾಧನೆಗಳ ಫಲ, ಪರಮಗತಿ ಮೋಕ್ಷ ದೊರಕುತ್ತದ. ಅದರಂತೆ ನಿಶ್ಚಯವಾಗಿ ತಮಾಷೆ ಅಲ್ಲ, ಮಾತಲ್ಲ ಇದು, ಕೇಳ್ರಿ, ಅನುಭವಲಿಂದ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ದೇವತೆಗಳು, ಭೂಮಿ ಮೇಲೆ ದೇವತೆಗಳಾದ ಬ್ರಾಹ್ಮಣರು, ಸಜ್ಜನರು, ಇವರೆಲ್ಲರಿಗೆ ಪ್ರಿಯನಾದ ವಿಜಯ ವಿಠ್ಠಲ ಕರುಣದಿಂದಲ್ಲಿ ನಮ್ಮ ಕರವನ್ನು ಹಿಡಿತಾನೆ. ಕೃಪೆಯಿಂದ ಅತ್ಯುನ್ನತ ಸ್ಥಿತಿಯಲ್ಲಿ ಇರ್ತಾರೆ ಅಂಥವರೆಲ್ಲರೂ ಹೋಗಿ ಅಂತ ಹೇಳ್ತಾರೆ. ಅವರ ಚರಿತ್ರೆ ಅದ್ಭುತಗಳು ಆ ಥರ ಇದ್ದದ. ನಾವು ಕೇಳ್ತಾ ಇರ್ತೀವಿ 64 ಪಕ್ಷಗಳಿಂದ ಇದು ಮಾಡಿಸಿರ್ತಾರೆ, ಅವ್ರನ್ನ ನೆನೆಸಿದ್ರೆ ಸಾಕು ಬೆಳಿಗ್ಗೆ ಅಂತ ಹೇಳ್ತಾರೆ. ಬರೀ ಅದಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಎಂಬ ಭಕ್ಷಗಳನ್ನು ನಮಗೆ ಕೊಡ್ತಾರೆ ಶ್ರೀಪಾದರಾಜರು. ಅವರನ್ನು ಬೆಳಗ್ಗೆ ಎದ್ದುಗಳಿಗೆ, ನಾವು ಮಾಧ್ವ ಸಂಪ್ರದಾಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಗಳಿಗೆ ಶ್ರೀಪಾದರಾಜರನ್ನು ನೆನೆಸಿದರೆ ಸಾಕು ಅಂತ ಹೇಳ್ತಾರೆ. ಇದು ಪರಿಹಾಸವಲ್ಲ, ಇದು ತಮಾಷೆ ಅಲ್ಲ, ಅನುಭವದ ತಿಳಿ. ವಿಜಯದಾಸರಿಗೆ ಅನುಭವಕ್ಕೆ ಬಂದಿದೆ ಇದು, ಅವರಿಗೆಲ್ಲ ಕೊಟ್ಟಿದ್ದು ಶ್ರೀಪಾದರಾಜರು. ಅದಕ್ಕೆ ಇದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಧ್ರುವ, ಇವರು ಧ್ರುವ ಅಂಶ ಸಂಭೂತರು ಅಂತ ಹೇಳಕ್ಕೆ ಧ್ರುವನೇ ಇವನೆಂದು ನಿಶ್ಚಯವಾಗಿ ನಂಬಿದ ಮಾನವನ ಭವರೋಗಗಳನ್ನು ಕಳೆದು ಪರಮಾತ್ಮ ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಅರುಣೋದಯದಲ್ಲಿದ್ದು ಶ್ರೀಪಾದರಾಯರು ನೆನೆಸಬೇಕು. ಬೆಳಗ್ಗೆದ್ದುಗಳಿಗೆ ಶ್ರೀಪಾದರಾಜ ಗುರುಭ್ಯೋ ನಮಃ ಅಂತೇಳಿ ನೆನೆಸ್ಕೊಂಡು ಯಾರು ಎದ್ದೇಳ್ತಾರೋ ಅವರಿಗೆ ಎಲ್ಲ ಆಟಂಕಗಳೆಲ್ಲ, ದೇವರ ನಾಮಸ್ಮರಣೆಯಲ್ಲಿ ಬರುವ ಆಟಂಕಗಳನ್ನೆಲ್ಲ ಹೊರದೂಡಿಸಿ ನಮ್ಮನ್ನೆಲ್ಲ ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ತಾರೆ ಶ್ರೀಪಾದರಾಜರು. ಅದಕ್ಕೆ ಶ್ರೀಪಾದರಾಜರ ಧ್ರುವ ಅಂಥೇಳಿ ನಾವು ನಿಶ್ಚಯವಾಗಿ ನಂಬಬೇಕು. ಅದನ್ನು ಭವರೋಗದಿಂದ ಕಳೆದು ಪರಮಾತ್ಮನ್ನು ಒಲಿತಾನೆ ನಮ್ಮನ್ನೆಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ, ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.